ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬಾ ಲೇಟ್ ಆಯ್ತು ಬರ್ಬೇಕಾದ್ರೆ. ಇವತ್ತು ನಾನು ಹುಟ್ಟದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಇವಾಗ ನಿಮಗ್ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬಾ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಲ್ಲ ಸರ್, ನಿಜವಾಗ್ಲೂ ಅವಾಗ ನಮ್ಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರ್ಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯ್ತು. ನಾನು ಯಾವಾಗ್ಲೂ ಟೈಮ್ ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತು ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ. ಬಟ್ ಫಸ್ಟ್ ಟೈಮ್ ಈ ತರ ಆಗಿದೆ, ಐ ಆಮ್ ರಿಯಲಿ ಸಾರಿ. ಸಾರಿ ಸರ್, ಸಾರಿ ಸರ್. ಎಸ್, ನಾನಿದ್ರೆ ಇವತ್ತು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬಾ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮನ್ನೇ ಓಕೆ ಮಾಡಿದೆ, ಯಾಕೆಂದ್ರೆ ನಂಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯ್ತು. ಮತ್ತೆ ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬೇಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದ್ರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡ್ಕೊಂಡೆ. ಆಸ್ ಅ ಆರ್ಟಿಸ್ಟ್ ಅಂತ ಅಂದ್ಮೇಲೆ ಯಾವ್ದೇ ತರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನ ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಒಪ್ಕೊಂಡಿದ್ ನೆಕ್ಸ್ಟ್ ಡೇನೇ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸೆಟ್ಟಲ್ ಎಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಏನಾದ್ರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆಕ್ಚುಲಿ ಯಾವ್ದು ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿದ್ದೆ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳ್ಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿತ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಕನ್ನಡದಲ್ಲೇ ನಿಂತು ಇವಾಗ ಇಲ್ಲಿದ್ದೀನಿ ಅಂತ ಅಂದ್ರೆ ನಾನು ಕನ್ನಡಕ್ಕೆ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಅಲ್ವಾ? ನಾನು ಕನ್ನಡ ನಾನು ಅಪ್ರಿಶಿಯೇಟ್ ಮಾಡ್ಕೊಂಡು ಕನ್ನಡದವಳು ನಾನು ಅಂತ ಹೇಳ್ಕೊಂಡು ನಾನು ಕನ್ನಡದಲ್ಲಿ ನೀರ್ ತಿಂದು ಕನ್ನಡದಲ್ಲಿ ಅನ್ನ ತಿಂದು ಇವತ್ತು ನಾನು ಅಷ್ಟು ಮರ್ಯಾದೆ ಕೊಟ್ಟಿರೋದಕ್ಕೆ ನನಗೊಂದು ಮರ್ಯಾದೆ ಸಿಕ್ಕಿ ನಾನು ಇಲ್ಲಿ ಇರೋದು ಸರ್. ಮ್ಯಾಮ್ ಇವಾಗ ಆಲ್ರೆಡಿ ಹೇಳಿದ್ದಾರೆ ಅಲ್ವಾ, ತೆಲುಗು ಹೌದು, ನಿಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೋದಿತ್ತು. ಬಟ್ ನನಗೆ ಆ ಸಾಂಗ್ ಕೇಳಿದಾಗ ನನಗೆ ಆ ತರ ಅನ್ಸಿಲ್ಲ ಮ್ಯಾಮ್. ಯಾಕೆಂದ್ರೆ ಇದು ಕನ್ನಡ ಮೂವಿ, ಕನ್ನಡದಲ್ಲೇ ರಿಲೀಸ್ ಆಗೋದು. ಎಲ್ಲಾ ಕನ್ನಡದವರೇ ಕುತ್ಕೊಂಡು ನೋಡುವಂತಹದ್ದಾಗಿ ನೋಡ್ತಾರೆ, ಅರ್ಥ ಮಾಡ್ಕೊಂತಾರೆ ಅಂತ. ಸೊ ಮ್ಯಾಮ್ ಇವಾಗ ಮ್ಯೂಸಿಕ್ ಸಾಂಗ್ ಎಲ್ಲ ಯಾರು ಬರ್ದಿರೋದು ಅಂತ ಕೇಳಿದಾಗ ಕಿರಣ್ ಸರ್ ಅಂತ. ಅವ್ರು ಎಷ್ಟು ಸಾಂಗ್ ಮಾಡಿದ್ದಾರೆ, ಎಷ್ಟು ಸಾಂಗ್ಸ್ ಹಿಟ್ ಆಗಿದ್ದಾರೆ, ಒಳ್ಳೊಳ್ಳೆ ಸೂಪರ್ ಸ್ಟಾರ್ಸ್ಗೆಲ್ಲ. ಸೊ ನನಗೇನು ಅನ್ಸ್ಲಿಲ್ಲ ಕ್ವಶನ್ ಮಾಡ್ಬೇಕು, ಇಲ್ಲ ಈ ತರ ಇರ್ಬೇಕು ಆ ತರ ಇರ್ಬೇಕು, ನನಗೆ ಅನ್ಸಿಲ್ಲ. ನನಗೆ ಓಕೆ ಅನ್ಸ್ತು, ನಾನು ಮಾಡ್ದೆ.